सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं रहजमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये विद्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभावि भूमिबलजे विस्तारिकोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणत्ताजा समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ ಈಗ 218ನೇ ಸುಧಾಮೂಲ 218ನೆಯ ಸುಧಾಮೂಲ ಅದಾಗಬೇಕು. ಶ್ಲೋಕವನ್ನ ಹೇಳ್ಕೊಟ್ಟಾಗಿದೆ, 2 ಶ್ಲೋಕ, ಅದರ ವಿವರಣೆ ಈಗ ಆಗ್ಬೇಕಾಗಿದೆ. ಇಲ್ಲಿಯವರೆಗೆ ಪ್ರಾಭಾಕರ ಮತ ಹೇಳ್ತಾ ಇದ್ರು. ಪ್ರಾಭಾಕರರು ಅಂದ್ರೆ ಮೀಮಾಂಸಾ ಮತದಲ್ಲಿ ಬರೋರು, ಅಂದ್ರೆ ಜೈಮಿನಿ ಋಷಿಗಳ ಸಂಪ್ರದಾಯ ಅನುಸರಿಸೋರು ಯಾರಿದ್ದಾರೆ ಅವರಲ್ಲಿ 2 ಪಂಗಡ ಇದೆ. ಒಂದು ಭಾಟ್ಟರು ಮತ್ತೆ ಕುಮಾರಿಲ ಭಟ್ಟರು ಅಂತ ಅವರ ಒಂದು ಮತವನ್ನ ಹೇಳಾಯ್ತು ಇಷ್ಟುವರೆಗೆ. ಈಗ ಪ್ರಾಭಾಕರರು ಅಂತ ಏನಿದ್ದಾರೆ ಇನ್ನೊಬ್ರು, ಅವರ ಮತ ಅವರೇನ್ ಹೇಳ್ತಾರೆ ಅಂತ ಅದರ ಅಭಿಪ್ರಾಯ ಇಟ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಈ ಬಣ್ಣಗಳೇನಿದೆ ಅದು ಎಲ್ಲಾ ಕಡೆ ಇರೋದು ಒಂದೇನೆ. ಅಂದ್ರೆ ಮನುಷ್ಯತ್ವ ಮತ್ತೆ ಪುಸ್ತಕತ್ವ ಈ ತರ ಜಾತಿಗಳೆಲ್ಲ ಎಲ್ಲಾ ವಸ್ತುಗಳಲ್ಲಿ ಇರೋದು ಒಂದೇ. ಅದೇ ತರಹ ಪ್ರತಿಯೊಂದು ಬಿಳಿ ಬಣ್ಣ ಕಪ್ಪು ಬಣ್ಣ ಏನೇನು ಹೇಳ್ತೀವಿ, ಪ್ರತಿಯೊಂದು ಬಿಳಿಯಾದ ವಸ್ತು ಏನೇನಿದೆ ಅಲ್ಲೆಲ್ಲ ಬಿಳಿ ಅದು ಒಂದೇ ಇರೋದು, ಎಲ್ಲಾ ಕಡೆ ಇರೋದು ಒಂದೇ ಬಿಳಿ. ಇನ್ನು ಕಪ್ಪು ಎಲ್ಲಾ ಕಡೆ ಇರೋದು ಒಂದೇ ಕಪ್ಪು. ಅಂದ್ರೆ ಒಂದೇ ಕಪ್ಪಿರೋ ತರ ಒಂದೇ ತರ ಕಪ್ಪಿರತ್ತಲ್ಲ ಅಂತ ವಸ್ತುಗಳು ತಗೊಳ್ಳಿ, ಅಲ್ಲೆಲ್ಲ ಕಪ್ಪು ಅದು ಒಂದೇ ಇರೋದು, ಎಲ್ಲ ಬೇರೆ ಬೇರೆ ಅಲ್ಲ. ಹೀಗೆ ಅವ್ರು ಹೇಳ್ತಾರೆ. ಹಾಗಾದ್ರೆ ಏನಾಯ್ತು, ನಮ್ಮ ಅನುಮಾನ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಆಯ್ತು. ನಾವೇನ್ ಮಾಡ್ಬಿಟ್ವಿ ನೋಡಿ, ಬಣ್ಣಗಳು ಹೇಗೆ ಪ್ರತಿಯೊಂದು ವಸ್ತುವಿನಲ್ಲೂ ಬೇರೆ ಬೇರೆನೆ ಇರುತ್ತೆ, ಎಲ್ಲಾ ಕಡೆ ಇರೋದು ಒಂದೇ ಬಣ್ಣ ಹೇಗಲ್ವೋ ಅದೇ ತರಹ ಮನುಷ್ಯತ್ವ, ಸಿಂಹತ್ವ, ಗಜತ್ವ ಈ ತರ ಪ್ರತಿಯೊಂದು ಜಾತಿಗಳು ಎಲ್ಲ ಕಡೆ ಇರೋದು ಬೇರೆ ಬೇರೆ ಅಂತಾನೆ ಒಪ್ಪಬೇಕು ಅಂತ. ಅದಕ್ಕೆ ಅವ್ರೇನ್ ಆಕ್ಷೇಪ ಮಾಡಿದ್ರು, ನೀವು ಕೊಟ್ಟ ಉದಾಹರಣೆ ಸರಿ ಇಲ್ಲ, ಎಕ್ಸಾಂಪಲ್ ಸರಿ ಇಲ್ಲ, ದೃಷ್ಟಾಂತ ಸರಿ ಇಲ್ಲ ಅಂತ ಅವ್ರ ಆಕ್ಷೇಪ. ಯಾಕೆ, ಬಣ್ಣಗಳು ಎಲ್ಲಾ ಕಡೆ ಇರೋದು ಒಂದೇನೆ, ಅಂತ ಎಲ್ಲಾ ಕಡೆ ಒಂದೇ ಬಣ್ಣ ಇರುವಂತ ಒಂದು ಉದಾಹರಣೆ ಕೊಟ್ಟು ಮನುಷ್ಯತ್ವ ಬೇರೆ ಬೇರೆ ಅಂದ್ರೆ ತಪ್ಪಲ್ಲ. ಈಗ ಉದಾಹರಣೆ ಕೊಡ್ಬೇಕಾದ್ರೆ ಅದಕ್ಕೇನೋ ಸಂಬಂಧ ಇರ್ಬೇಕಲ್ಲ. ಸಂಬಂಧ ಈಗ ಯಾವಾಗ ಬರುತ್ತೆ ನೋಡಿ, ಎಲ್ಲಾ ಬಣ್ಣವು ಕೂಡ ಎಲ್ಲಾ ಕಡೆ ಇರೋದು ಒಂದೇ. ಅದೆಲ್ಲಾ ಬಣ್ಣ ಅಂದ್ರೆ ಉದಾಹರಣೆಗೆ ಬಿಳಿ ಬಣ್ಣ. ಬಿಳಿ ಬಣ್ಣ ಯಾವ ಯಾವ ವಸ್ತುವಿನಲ್ಲಿದೆ ಆ ಎಲ್ಲಾ ಕಡೆ ಇರೋ ಬಿಳಿ ಬಣ್ಣ ಒಂದೇ ಅಂತ ಏನ್ ಹೇಳ್ತೀವಿ. ಈ ಉದಾಹರಣೆ ಕೊಟ್ಟು ನೀವೇನ್ ಸಾಧನೆ ಮಾಡ್ತಾ ಇದೀರಿ, ಪ್ರತಿಯೊಂದು ಗೋತ್ವ ಅಂದ್ರೆ ಹಸುವಿನಲ್ಲಿರೋ ಗೋತ್ವ ಜಾತಿ, ಮನುಷ್ಯರಲ್ಲಿರೋ ಮನುಷ್ಯತ್ವ ಜಾತಿ, ಇವೆಲ್ಲ ಎಲ್ಲಾ ಕಡೆ ಇರೋದು ಬೇರೆ ಬೇರೆ ಅಂತೀರಿ.
ಒಂದೇ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಟ್ಟು ಇದೆಲ್ಲ ಬೇರೆ ಬೇರೆ ಅಂತ ಹೇಳೋದು ತಪ್ಪಲ್ವಾ? ಉದಾಹರಣೆ ಕೊಡ್ಬೇಕಾದ್ರೆ ಸಂಬಂಧ ಇದ್ದದ್ ಕೊಡ್ಬೇಕು. ಅದು ಬಿಟ್ಟು ಈಗೇನಂದ್ರೆ ಸೂರ್ಯನ ತರ ಇವನು ತಂಪಾಗಿದ್ದಾನೆ ಅಂತ ಹೇಳೋದು. ಈಗ ಇವನ ಮುಖ ಹೇಗಿದೆ, ಅವನ ಮುಖ ನೋಡಿದ್ರೆ ಬಹಳ ಸಂತೋಷ ಆಗತ್ತೆ, ತಂಪು ಅಂತ ಸಾತ್ವಿಕ ಸ್ವಭಾವದವನು ಇವನು ಅಂತ. ಅದಕ್ಕೆ ಚಂದ್ರನಿಗೆ ಹೋಲ್ಸೋದ್ ಸರಿ. ಚಂದ್ರ ಇವ ಮುಖಂ, ಚಂದ್ರನಂತೆ ಇವನ ಮುಖ ಇದೆ ಅಂತ. ಹೋಗ್ಬಿಟ್ಟು ಸೂರ್ಯ ಇವ ಮುಖಂ, ಇವನು ಸೂರ್ಯನ್ ತರ ಇವನ ಮುಖ ಅಂತ. ಸೂರ್ಯನ್ ತರ ಅದು ವಾಸ್ತವಿಕ ಅವನ ಸ್ವಭಾವ ಸೂರ್ಯನ್ ತರ ಅಲ್ಲ, ತಾಪ ಅಲ್ಲ, ಬೇರೆಯವ್ರಿಗೆ ತಾಪ ಕೊಡೋದಲ್ಲ. ಅವನು ಒಳ್ಳೆ ಸ್ವಭಾವದವನು, ಚಂದ್ರನಂತೆ ಸ್ವಭಾವ. ಸೂರ್ಯನಂತೆ ಅಂದ್ರೆ ಸಂಬಂಧ ಇಲ್ಲ. ಉದಾಹರಣೆ ಕೊಡ್ಬೇಕಾದ್ರೆ ಅದಕ್ಕೆ ಸಂಬಂಧ ಪಟ್ಟಿದಿರ್ಬೇಕು. ಅದೇ ಒಬ್ಬ ಕೆಂಡಾಮಂಡಲ ಆಗ್ತಾ ಇರ್ತಾನೆ, ಯಾವಲು ಕೋಪ ಸಿಟ್ಟು ಜಾಸ್ತಿ, ಮುಖ ಎಲ್ಲ ಯಾವಲು ಸಿಡುಕು ಮುಖ, ಅಂತ ವ್ಯಕ್ತಿ ಆಗಿದ್ರೆ ಅವನಿಗೆ ಸೂರ್ಯ ಇವ ಮುಖಂ ಅಂತ ಹೇಳ್ಬೋದೋ ಏನೋ. ಆದ್ರೆ ಇಲ್ಲಿ ಆ ರೀತಿ ದೃಷ್ಟಾಂತ ಕೊಡ್ಬೇಕಾದ್ರೆ ಬಣ್ಣಕ್ಕೆ ದೃಷ್ಟಾಂತ ಕೊಟ್ರಿ, ಬಿಳಿ ಬಣ್ಣ ಹೇಗೋ ಹಾಗೆ ಅಂತ. ಬಿಳಿ ಬಣ್ಣ ಇರೋದ್ ಪ್ರತಿಯೊಂದ್ ಕಡೆ ಒಂದೇ ಅಂತ ಇಟ್ಕೊಂಡು ಬರೀ ಮನುಷ್ಯತ್ವ ಗೋತ್ವ ಈ ಪ್ರತಿಯೊಂದು ಜಾತಿಗಳು ಕೂಡ ಎಲ್ಲ ಬೇರೆ ಬೇರೆ ಅಂತ ಹೇಳ್ತಿರಲ್ಲ, ತಪ್ಪಲ್ವಾ ಅಂತ. ನಮ್ಮ ಉತ್ತರ ಏನು? ಯಾರು ಹೇಳಿದ್ ನಿಮ್ಗೆ ಎಲ್ಲಾ ಕಡೆ ಇರೋ ಬಿಳಿ ಬಣ್ಣ ಒಂದೇ ಅಂತ ಯಾರು ಹೇಳಿದ್ದು? ಎಲ್ಲಾ ಕಡೆ ಇರೋ ಬಿಳಿ ಬಣ್ಣ ಎಲ್ಲವೂ ಬೇರೆ ಬೇರೆನೆ. ಹೇಗೆ ಅಂದ್ರೆ ಹಿಮದಲ್ಲಿರೋ ಇದು ಹಿಮಗಳಲ್ಲಿ ಇರುವಂತಹ ಈ ಹಿಮಾಲಯದ ಬಣ್ಣ ನೋಡ್ತೀವಿ, ಬಿಳಿ ಬಣ್ಣ. ಅಲ್ಲಿರೋ ಬಿಳಿ ಬಣ್ಣಕ್ಕೂ ಈ ಮನುಷ್ಯರಲ್ಲಿ ಕಾಣೋ ಬಿಳಿ ಬಣ್ಣಕ್ಕೆ ವ್ಯತ್ಯಾಸ ಇದೆ. ಅದೇ ಬಣ್ಣ ಬೇರೆ, ಈ ಬಿಳಿ ಬಣ್ಣನೇ ಬೇರೆ. ಬೇಡ ಇನ್ಯಾವುದೋ ನೀರು, ಹಾಲಿನಲ್ಲಿರುವಂತಹ ಬಣ್ಣ ಬಿಳಿ ಬಣ್ಣ, ಆ ಹಾಲಿನಲ್ಲಿರುವಂತಹ ಬಿಳಿ ಬಣ್ಣ ಅದು ವ್ಯತ್ಯಾಸನೇ. ಹಿಮಾಲಯದಲ್ಲೋ ಬಿಳಿ ಬಣ್ಣಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಇವಾಗ ನಾವು ಬದರಿ ಕ್ಷೇತ್ರಕ್ಕೆಲ್ಲ ಹೋದಾಗ ನಾವು ಸರಸ್ವತಿ ನದಿನ ಆ ಕಡೆ ನೋಡ್ತೀವಿ. ಸರಸ್ವತಿ ನದಿ ಎಂಥ ಶುಭ್ರತೆ, ಅದರ ಬಣ್ಣ ನೋಡಿದ ಕೂಡಲೇ ಈ ತರ ಬಣ್ಣ ಕಾಣಿಸಲ್ಲ ಬೇರೆ ಕಡೆ, ಅಂಥ ಶುಭ್ರತೆ. ಅಲಕನಂದೇ ನೋಡ್ತೀವಿ, ಅಲ್ಲೂ ಒಂದು ಶುಭ್ರತೆ, ಬಿಳಿ ಬಣ್ಣ. ಎಲ್ಲಾ ಕಡೆ ಇರುವಂತಹ ಬಿಳಿ ಬಣ್ಣ ಅದು ಒಂದೇ ಅಂತ ಹೇಳಿಕ್ ಸಾಧ್ಯನ? ಒಂದೇ ಬಿಳಿ ಬಣ್ಣ ಎಲ್ಲಾ ಕಡೆ ಇದೆ ಅಂತ? ವ್ಯತ್ಯಾಸ ಇದೆಯೋ ಇಲ್ವೋ? ಇದ್ದೇ ಇದೆ. ಅದು ನಮ್ಮ ಅನುಭವಕ್ಕೂ ಬರುತ್ತೆ ಅಲ್ಲ. ಇದೊಂದು ಪ್ರಶ್ನೆ ಮಾಡ್ತಾನೆ ಈಗ ನಮ್ಗೆ, ಸರಿ ನೀವು ಹೇಳೋದು ಒಪ್ಕೊಳ್ಳೋಣ, ಎಲ್ಲಾ ಕಡೆ ಇರೋ ಬಿಳಿ ಬಣ್ಣ ಬೇರೆ ಬೇರೆ ಅಂತ. ಹಾಗಾದ್ರೆ ನೀವು ಪ್ರತಿ ಸಲಿ ಈ ಸರಸ್ವತಿ ನದಿ ನೋಡಿದಾಗ ಇದಂ ಶುಕ್ಲಂ, ಇಲ್ಲಿರುವಂತಹ ಬಣ್ಣ ಅದು ಶುಕ್ಲ ಬಿಳಿದು. ಅಲಕನಂದೇ ನೋಡ್ತೀರಿ, ಇದಂ ಶುಕ್ಲಂ, ಇದು ಬಿಳಿಗಿದೆ. ಇನ್ನೊಂದು ಹಾಲನ್ನು ನೋಡ್ತೀರಿ, ಹಾಲು ನೋಡಿದಾಗ ಇದು ಬಿಳಿಯಾಗಿದೆ. ಎಲ್ಲ ಮತ್ತೆ ಒಬ್ಬ ಮನುಷ್ಯ ನೋಡ್ತೀರಿ, ಬಿಳಿಗಿರೋ ಮನುಷ್ಯ, ಅವನು ಬಿಳಿಗಿದ್ದಾನೆ ಅಂತ ಹೇಳ್ತೀವಿ. ಹಾಗಾದ್ರೆ ಏನಾಯ್ತು? ಬಿಳಿ ಬಣ್ಣ ಎಲ್ಲೆಲ್ಲಿ ಯಾವ ವಸ್ತುಗಳಿದೆಯೋ ಅಲ್ಲೆಲ್ಲ ಇವನು ಬಿಳಿ, ಇದು ಬಿಳಿಯಾಗಿದೆ, ಇದು ಬಿಳಿಯಾಗಿದೆ ಅಂತ ಒಂದೇ ತರ ಜ್ಞಾನ ಬರುತ್ತೆ. ಅದು ಒಂದೇ ತರ ಹೇಗ್ ಜ್ಞಾನ ಬರುತ್ತೆ? ಎಲ್ಲ ಬೇರೆ ಬೇರೆ ಅಂತ ಆದ್ರೆ, ಬಿಳಿ ಬಣ್ಣಗಳಲ್ಲಿ ವ್ಯತ್ಯಾಸ ಉಂಟು ಅಂದ್ರೆ ಒಂದೇ ತರ ಯಾಕೆ ಜ್ಞಾನ ಬರ್ಬೇಕು? ವ್ಯತ್ಯಾಸವಾಗಿ ಬರ್ಬೇಕಲ್ವಾ? ಅಂದ್ರೆ ಅದಕ್ಕೆ ಆಗಲ್ವಂತೆ. ಈಗ ಎಲ್ರು ಮನುಷ್ಯರೇ, ಎಲ್ಲರಲ್ಲೂ ಮನುಷ್ಯತ್ವ ಇದೆ ನಿಜ. ಆ ಮನುಷ್ಯತ್ವ ಬೇರೆ ಬೇರೆ ಆದ್ರೂ ಇವನೊಬ್ಬ ಮನುಷ್ಯ, ಇವನೊಬ್ಬ ಮನುಷ್ಯ, ಇವನೊಬ್ಬ ಮನುಷ್ಯ, ಎಲ್ಲ ಮನುಷ್ಯ ಮನುಷ್ಯ ಅಂತಾನೆ ಕರಿತೀವಿ. ಯಾಕೆ ಕರಿತೀವಿ? ಒಂದೇ ಮನುಷ್ಯತ್ವ ಎಲ್ಲರಲ್ಲೂ ಇರೋದ್ರಿಂದ ಇವನು ಮನುಷ್ಯ ಇವನು ಮನುಷ್ಯ ಅಂತ ಕರೆಯೋದಲ್ಲ. ಈ ಮನುಷ್ಯನಲ್ಲಿರೋ ಮನುಷ್ಯತ್ವ ಇದೆಯಲ್ಲ, ಅದೇ ತರಹ ಅದೇ ಹೋಲಿಕೆ ಇರೋ ಮನುಷ್ಯತ್ವ ಅವನಲ್ಲಿದೆ. ಅದೇ ತರ ಇನ್ನೊಂದು ಮನುಷ್ಯತ್ವ ಹೋಲಿಕೆ ಇದೆ. ಆ ಒಂದೊಂದರ ಹೋಲಿಕೆ ಮತ್ತೊಂದು ಇರೋದ್ರಿಂದ ಹಾಗೆ ಕರಿತೀವಿ. ಈಗ ಬಿಳಿ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು ನಿಜ, ಸ್ವಲ್ಪ ತುಂಬಾ ಬಿಳುಪಿರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು, ಎಲ್ಲ ಇರ್ಬೋದು. ಆ ಬಿಳಿತನ ಶೌಕ್ಲ್ಯ ಒಂದೊಂದಕ್ಕೂ ಒಂದು ಹೋಲಿಕೆ ಉಂಟು. ಆ ಹೋಲಿಕೆ ಇರೋದ್ರಿಂದ ಎಲ್ಲವನ್ನು ಶುಕ್ಲ ಶುಕ್ಲ, ಬಿಳಿ ಬಿಳಿ ಅಂತ ಕರಿತೀವಿ ಅಂತ. ಇದನ್ನ ಜಯತೀರ್ಥರು ಮಾತಾಡ್ತಾರೆ. ಆ ಪಂಕ್ತಿ ಓದ್ತೀನಿ ನೋಡಿ, 218ನೇ ಸುಧಾಮೂಲ. ಶೌಕ್ಲ್ಯಾದೇಹ ವ್ಯಾವೃತ್ತತ್ವೇ ಅನುವೃತ್ತ ಪ್ರತ್ಯಯೋ ವಿರುದ್ಧೇತ. ನಾನು ಅದಕ್ಕೆ ಎರಡೆರಡು ಶಬ್ದ ಅವತ್ತಿನ ನೆನಪಿಸ್ತಾನೆ ಇದ್ದೇನೆ. ಒಂದು ವ್ಯಾವೃತ್ತ, ಮತ್ತೊಂದು ಅನುವೃತ್ತ. ವ್ಯಾವೃತ್ತ ಅಂದ್ರೆ ಎಲ್ಲಾ ಕಡೆ ಒಂದೇ ಇರುವಂತಹ ಧರ್ಮ ಅಲ್ಲ, ಅದು ಒಂದೊಂದ್ರಲ್ಲಿ ಮಾತ್ರ ಇರೋ ಧರ್ಮ, ಅದು ವ್ಯಾವೃತ್ತ ಧರ್ಮ. ಅನುವೃತ್ತ ಅಂದ್ರೆ ಎಲ್ಲಾ ಕಡೆ ಅನುಸರಿಸ್ಕೊಂಡು ಒಂದೇ ಇರುತ್ತೆ, ಅದು ಅನುವೃತ್ತ ಧರ್ಮ. ಈಗ ಶೌಕ್ಲ್ಯ ಅಂದ್ರೆ ಬಿಳಿ ಬಣ್ಣ, ಅದು ಅನುವೃತ್ತನೋ ವ್ಯಾವೃತ್ತನೋ, ಎಲ್ಲಾ ಕಡೆ ಇರೋದು ಒಂದೋ ಅಥವಾ ಪ್ರತಿಯೊಂದ್ ಕಡೆ ಇರೋದು ಬೇರೆನೋ, ಇದು ಕೇಳಲಿಕ್ಕೆ ವ್ಯಾವೃತ್ತನೋ ಅನುವೃತ್ತನೋ ಅಂತ ಶಾಸ್ತ್ರದ ಭಾಷೆಯಲ್ಲಿ ಕೇಳ್ತಾರೆ. ಅದು ನಮಗೆ ಭಾಷೆ ನಾವು ಸಾಮಾನ್ಯ ವಿವರಣೆ ಕೊಡ್ಬೇಕಾದ್ರೆ ಸರಳವಾಗಿ ವಿವರಣೆ ಕೊಡ್ಬೇಕು ಅಂತ ಕೊಡ್ತಾ ಇರ್ತೀವಿ. ಆದ್ರೆ ಶಾಸ್ತ್ರದ ಭಾಷೆ ಪರಿಚಯ ಆಗ್ಬೇಕು ಅಂತ ನಮಗೆ ಇದು ಕಲ್ತ ಮೇಲೆ ನಿಧಾನಕ್ಕೆ ಒಂದೊಂದೇ ಶಾಸ್ತ್ರದ ಶಬ್ದಗಳು ಪರಿಚಯ ಆಗ್ತಾ ಹೋಗ್ಬೇಕು. ಶಾಸ್ತ್ರ ಭಾಷೆಯಲ್ಲಿ ಇದನ್ನ ನಾವು ಹೀಗೆ ಹೇಳ್ತೀವಿ, ವ್ಯಾವೃತ್ತನೋ ಅನುವೃತ್ತನೋ ಶೌಕ್ಲ್ಯ ಅಂತ ಪ್ರಶ್ನೆ ಕೇಳ್ತೀವಿ. ತತ್ ಸಾದೃಶ್ಯಸ್ಯ ದರ್ಶನಾತ್, ಸಾದೃಶ್ಯ ಹೋಲಿಕೆ ಒಂದೊಂದರಲ್ಲಿರೋದ್ರಿಂದ ಹಾಗೆ ಕರಿತೀವಿ, ಶಬ್ದಗಳನ್ನು ಬಳಸ್ತೀವಿ ಅಂತ. ಮುಂದಿನ ವಾಕ್ಯ ಚೆನ್ನಾಗಿದೆ, ಇದನ್ನು ಗಮನಿಸಿ. ಶೌಕ್ಲ್ಯಮಿದಂ ಶೌಕ್ಲ್ಯಮಿದಂ ಇತಿ ಪ್ರತೀತೌ ಹಿಮ ಶೌಕ್ಲ್ಯ ಸಾದೃಶ್ಯಮೇವ ಹಿಮಾಂಶು ಶೌಕ್ಲ್ಯ ಪ್ರತೀಯತೆ. ಇಲ್ಲಿ ಹಿಮ ಹಿಮಾಂಶು ಅಂತ ಎರಡು ಶಬ್ದ ಬಳಸಿದ್ರು. ಹಿಮ ಅಂದ್ರೆ ನಮ್ಗೆ ಗೊತ್ತಿದೆ, ಹಿಮಾಲಯ ಹಿಮ, ಇನ್ನು ಹಿಮ ಎಲ್ಲ ಬೀಳ್ತಾ ಇರೋದು ನಮ್ಗೆಲ್ಲ ಅನುಭವಕ್ಕಿದೆ ಹಿಮ. ಇನ್ನೊಂದು ಹಿಮಾಂಶು ಅಂದ್ರೆ ಯಾರು? ಹಿಮಾಂಶು ಅಂದ್ರೆ ತಂಪಾದ ಕಿರಣ, ಹಿಮದಂತೆ ತಂಪಾದ ಕಿರಣ ಉಳ್ಳಂತಹ ವ್ಯಕ್ತಿ ಅಂದ್ರೆ ಚಂದ್ರ ಅಂತ ಅರ್ಥ. ಹಾಗಾದ್ರೆ ಹಿಮಾಂಶುವಿನಲ್ಲಿ ಸುಧಾಂಶು ಅಂತೆಲ್ಲ ಹೆಸರು ಕೇಳಿರ್ತೀವಿ, ಸುಧಾಂಶು ಅಂತ. ಹಾಗೆ ಹಿಮಾಂಶು ಅಂತ ಒಂದು ಇದು ಚಂದ್ರನಿಗೆ ಹೆಸರು.
ಆ ಹಿಮಾಂಶುವಿನಲ್ಲಿ ಚಂದ್ರನಲ್ಲಿ ಬಿಳಿ ಬಣ್ಣ ಇದೆ, ಹಿಮದಲ್ಲೂ ಕೂಡ ಬಿಳಿ ಬಣ್ಣ ಇದೆ. ಆ ಬಿಳಿ ಬಣ್ಣ ಶೌಕ್ಲೆ ಎರಡಲ್ಲಿ ಏನಿದೆ ಅದು ಒಂದೇ ತರಹ ಇದೆ. ತರಹ ಅಂದ್ರೆ ಒಂದಕ್ಕೊಂದು ಹೋಲಿಕೆ ಇದೆ. ಆದ್ರಿಂದಲೇ ಈ ಹಿಮ ನೋಡಿ ನಮಗೆ ಬಿಳಿ ಬಣ್ಣದ ಜ್ಞಾನ ಬಂದಾಗ ಹಿಮದಲ್ಲಿ ನೋಡು ಬಿಳಿ ಬಣ್ಣ ಇದೆ ಅಂತ ಕರಿತೀವಿ. ಇದಂ ಶುಕ್ಲಂ. ಇದಂ ಇಲ್ಲಿ ಶೌಕ್ಲೆ ಅಂದ್ರೆ ಶುಕ್ಲ ಗುಣ, ಬಿಳಿ ಬಣ್ಣ ಇದೆ ಅದರಲ್ಲಿ. ಇನ್ನು ಹಿಮಾಂಶು ಚಂದ್ರನ್ ನೋಡ್ತೀವಿ, ಚಂದ್ರ ನೋಡಿದಾಗ ನೋಡು ಇಲ್ಲೂ ಬಿಳಿ ಬಣ್ಣ ಇದೆ. ಅದರಿಂದ ಇದಂ ಶುಕ್ಲಂ, ಇದಲ್ಲೂ ಕೂಡ ಬಿಳಿ ಬಣ್ಣ ಇದೆ ಅಂತ ನಮಗೆ ಜ್ಞಾನ ಬರುತ್ತೆ. ಹಾಗಾದ್ರೆ ಹೋಲಿಕೆಯಿಂದ ತಿಳ್ಕೊಳ್ಳೋದು ಹೊರತು ಎಲ್ಲಾ ಕಡೆ ಇರೋ ಬಿಳಿ ಬಣ್ಣ ಒಂದೇ ಅಲ್ಲ ಅಂತ. ಸರಿ, ಈಗೇನಾಯ್ತು ಕೊನೆಗೆ 219ನೆಯ ಸುಧಾ ಮೂಲಕ್ಕೆ ಬರ್ತಾ ಇದೆ. ಮಾ ಭೂತ್ ಅನುಗತಂ ಸಾಮಾನ್ಯ. ಸರಿ, ನೀವು ಹೇಳಿದಾಗೆ ಜಾತಿ ಎಲ್ಲಾ ಕಡೆ ಒಂದೇ ಇರೋದು ಅಂತ ಆಗದೆ ಇರ್ಲಿ, ಒಪ್ಕೊಡ್ತೀವಿ ನಿಮ್ ಸಿದ್ಧಾಂತ. ಅವ್ರು ಹೇಳ್ತಾರೆ ಪೂರ್ವ ಪಕ್ಷಿಗಳು, ನಮಗೆ ದ್ವೈತಿಗಳಿಗೆ ಹೇಳೋದು. ಸರಿ, ನೀವು ದ್ವೈತ ಸಿದ್ಧಾಂತದ ಪ್ರಕಾರ ಸಮರ್ಥನೆ ಮಾಡಿದ್ರಿ. ಏನಂತ ಮಾಡಿದ್ರಿ? ಮನುಷ್ಯತ್ವ ಒಂದು ಜಾತಿ ತಗೊಳ್ಳಿ, ಈ ಜಾತಿ ಎಲ್ಲಾ ಕಡೆ ಇರೋದು ಒಂದೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿರೋ ಮನುಷ್ಯತ್ವ ಬೇರೆ ಬೇರೆ ಅಂತ. ನಮ್ಗೆ ಈ ಭಾಗ ಇಲ್ಲಿವರೆಗೆ ಕೇಳ್ತಾ ಇದೀವಲ್ಲ ಸುಧಾಭಾಗ, ಇದು ಕೇಳೋದ್ಮೇಲೆ ನಮ್ಗೆ ಇನ್ ಎಂದಿಗೂ ಕೂಡ ಮರಿಲೇಬಾರ್ದು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ. ಪ್ರತಿಯೊಂದು ವಸ್ತುಗಳ ಸ್ವಭಾವ ಬೇರೆ, ಗುಣ ಬೇರೆ, ಕ್ರಿಯೆ ಬೇರೆ, ಎಲ್ಲವೂ ಬೇರೆ ಬೇರೆ, ಭೇದ ಸಿದ್ಧಾಂತ. ಅದರಿಂದಲೇ ಮತ್ತೆ ಮತ್ತೆ ಆ ಜಾತಿ ಬಗ್ಗೆ ಒತ್ತು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಜಾತಿ ಆಗ್ಲಿ ಎಲ್ಲಾ ಕಡೆ ಇರೋದು ಒಂದೇ ಅಲ್ಲ, ಪ್ರತಿಯೊಂದು ವಸ್ತುಗಳಲ್ಲಿ ಬೇರೆ ಬೇರೆ ಅಂತ. ಆದ್ರೆ ಹೋಲಿಕೆ ಇದೆ, ಹೋಲಿಕೆ ಇರೋದ್ರಿಂದ ಅದೇ ಶಬ್ದದಿಂದ ಕರಿತೀವಿ. ಸರಿ, ಈಗ ಏನಾಯ್ತು? ಈಗ ಒಂದು ಜಾತಿ ಎಲ್ಲಾ ಕಡೆ ನಾವೀಗ ಒಪ್ಕೊಂಡಿಲ್ಲ, ಎಲ್ಲಾ ಕಡೆ ಬೇರೆ ಬೇರೆ ಜಾತಿಗಳಿದೆ. ಸರಿ, ಇದೇನಾಯ್ತು? ಅತಃ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯಾತ್ ಸಾಕ್ಷಿ ಗೋಚರಾಹ ಅಂತ ಇದನ್ನ ಹೇಳ್ಕೊಟ್ಟಿದ್ದೆ. ಇದಕ್ಕೇನ್ ಅರ್ಥ ಅಂದ್ರೆ, ನೋಡಿ, ಯಾವುದೇ ಪದಾರ್ಥ ತಗೊಳ್ಳಿ, ಆ ಪದಾರ್ಥ ಒಂದು ಇಂದ್ರಿಯಕ್ಕೆ ಗೊತ್ತಾಗತ್ತಂತೆ. ಈಗ ಕಣ್ಣು ತಗೊಳ್ತೀವಿ, ಕಣ್ಣು ತಗೊಳ್ಳೋಣ, ಕಣ್ಣಿನಿಂದ ಎಷ್ಟು ಗೊತ್ತಾಗತ್ತೆ? ಕಣ್ಣಿನಿಂದ ಯಾವ್ಯಾವ ವಸ್ತುಗಳಲ್ಲಿ ಬಣ್ಣ ಇದೆಯೋ, ಇದು ಬಿಳಿನೋ ಕಪ್ಪೋ ಕೆಂಪೋ ಗೊತ್ತಾಗತ್ತೆ ಕಣ್ಣಿನಿಂದ. ಹಾಗಂತ ಶಬ್ದ ಕೇಳ್ಸತ್ತ? ಶಬ್ದ ಗೊತ್ತಾಗತ್ತ? ಶಬ್ದ ಜ್ಞಾನ ಅದು ಕಿವಿಗೆ ಬರೋದು, ಕಣ್ಣಿಗೆ ಬರಲ್ಲ. ಕಣ್ಣಿನಿಂದ ಶಬ್ದ ಜ್ಞಾನ ಬರಲ್ಲ. ನಮ್ಗೆ ಎಷ್ಟೋ ಜನಕ್ಕೊಂದು ಭ್ರಮೆ ಇರುತ್ತೆ. ಏನಂದ್ರೆ, ನಮ್ಗೆ ಶಾಸ್ತ್ರ ಪಾಠದಲ್ಲೆಲ್ಲ ಹೇಳ್ತಾ ಇರ್ತಿದ್ರು, ಒಂದು 7-8 ವರ್ಷ ಪಾಠ ಬರ್ಬೇಕಾದ್ರೆ ವಿದ್ಯಾಪೀಠದಲ್ಲಿ ಹೇಳ್ತಾ ಇರ್ತಾರೆ. ಏನಂದ್ರೆ, ಈಗ ಈ ಪುಸ್ತಕ ನೋಡ್ತೀವಲ್ಲ, ಪುಸ್ತಕದಲ್ಲಿ ಅಕ್ಷರಗಳೆಲ್ಲ ಕಾಣ್ತಾ ಇದೆ. ಈಗ ನಾವೆಲ್ಲ ಓದ್ತಾ ಇದೀವಿ ಅಕ್ಷರ, ಇದು ಶಬ್ದ ತಾನೆ ನಾವು ಕಾಣ್ತಾ ಇರೋದು ಪುಸ್ತಕದಲ್ಲಿ. ಈ ಶಬ್ದ ನಮ್ಮ ಕಣ್ಣು ಕಾಣ್ತಾ ಇದೆ ತಾನೆ ಅಂತ. ಇದನ್ನೊಂದು ಸಂದರ್ಭದಲ್ಲಿ ಹೇಳಿರ್ತೀನಿ ಸುಧಾದಲ್ಲೇ, ಮತ್ತೆ ನೆನಪಿಸ್ತಾ ಇದ್ದೀನಿ. ಈ ಕಣ್ಣಿನಿಂದಲೇ ನಾವ್ ಇದೆಲ್ಲ ನೋಡ್ತಾ ಇದೀವಿ. ಅತಃ ಸರ್ವೇ ಪದಾರ್ಥ ಅಂದ್ರೆ ಈಗ ಓದ್ದೆ, ಈ ಕಣ್ಣಿನಿಂದಾನೇ ಶಬ್ದಗಳನ್ನ ನೋಡ್ತಾ ಇರೋದು ನಾವು ಅಂತ. ಅದಕ್ಕೆ ಏನರ್ಥ ಅಂದ್ರೆ, ನಿಜವಾಗಿ ನಾವು ಕಣ್ಣಿಂದ ಶಬ್ದ ನೋಡ್ತಾನೆ ಇಲ್ಲ. ನಾವು ಆಕ್ಷೇಪ ಮಾಡ್ಬೋದು, ಕಿವಿಯಿಂದಾನೇ ಶಬ್ದ ಕೇಳಿಸೋದು, ಕಣ್ಣಿಂದ ಹೇಗ್ ನೋಡಿದ್ರಿ? ಕಣ್ಣಿನ ದಿವ್ಸ ನೋಡ್ತೀವಲ್ಲ ಪುಸ್ತಕ ತೆಗೆದು ಅಂತ. ಅದು ಕಣ್ಣಿನಿಂದ ಪುಸ್ತಕದಲ್ಲಿ ನೋಡ್ತಾ ಇರೋ ಶಬ್ದ ಅಲ್ವಂತೆ. ಮತ್ ಏನ್ ನೋಡ್ತಾ ಇರೋದು? ಅದು ಶಬ್ದ ಜ್ಞಾನ ತಂದುಕೊಡ್ಲಿಕ್ ಬೇಕಾದ ರೇಖೋಪರೇಖಾ ವಿನ್ಯಾಸ ನೋಡ್ತಾ ಇದೀವಿ ಅಂತ. ಅಂದ್ರೆ ಈಗ ಶಬ್ದ ಅಂದ್ರೆ ಅದು ಆಕಾಶದ ಗುಣ, ಆಕಾಶದಲ್ಲಿ ಶಬ್ದಗಳಿರತ್ತೆ, ಅದು ನಮ್ ಕಿವಿಯಿಂದಲೇ ಕೇಳ್ಬೇಕು ಯಾವತ್ತು ಶಬ್ದ, ಅದನ್ನ ನೋಡ್ಲಿಕ್ ಬರಲ್ಲ. ಹಾಗಾದ್ರೆ ಏನ್ ನೋಡ್ತಾ ಇದೀವಿ ಅಂದ್ರೆ, ಈಗ ಈ ತರ ಬರೆದ್ರೆ ಇದು ಕಕಾರ ಅಂತ ಅರ್ಥ, ಈ ತರ ಬರೆದ್ರೆ ಘಕಾರ, ಇದು ಈ ತರ ರ ಅಂತ ಹಿಂಗ್ ಬರೆದ್ರೆ ರ ಅಂತ ಅರ್ಥ, ರೇಫಾ. ಮ ಅಂತಂದ್ರೆ ಹಿಂಗ್ ಬರೆದ್ರೆ ಮ ಅಂತ ಅರ್ಥ ಅಂತ. ಆ ಅಕ್ಷರಗಳನ್ನ ಊಹೆ ಮಾಡ್ಕೊಳ್ಳಿಕ್ಕೆ, ಓ ಈ ರೀತಿ ಎಲ್ಲ ಬರೆದ್ರೆ ಆ ಅಕ್ಷರ ಅಂತ ನಮಗೆ ಜ್ಞಾನ ಬರುತ್ತೆ. ಹಾಗಾದ್ರೆ ಆ ಅಕ್ಷರ ಶಬ್ದಗಳ ಜ್ಞಾನ ಬರ್ಲಿಕ್ಕೋಸ್ಕರ ಇಲ್ಲಿ ರೇಖೋಪರೇಖೆಗಳು, ಈ ರಂಗೋಲಿಯಲ್ಲೆಲ್ಲ ಚಿತ್ರ ಬಿಡಿಸ್ತೀವಲ್ಲ ಆ ತರ ಒಂದು ರೇಖೆ ಬರ್ದಿದೀವಿ. ಈ ರೀತಿ ರೇಖೆಗಳಿದ್ರೆ, ಈ ರೀತಿ ಉಪರೇಖೆ, ಇದನ್ನ ಸ್ವಲ್ಪ ಕೆಳಗಡೆ ಹೀಗ್ ಬರ್ದಿದ್ರೆ ಇದನ್ನ ಅಕಾರ ಉಕಾರ ಅಂತ ಕರಿಬೇಕು ಅಂತ. ಇದು ಶಬ್ದ ಜ್ಞಾನ ತಂದುಕೊಡ್ಲಿಕ್ ಬೇಕಾದ ಒಂದು ಸಾಧನ ಇದು, ಈ ಎಲ್ಲ ಅಕ್ಷರಗಳು. ಆದ್ರೆ ಇದನ್ನ ಅನುಮಾನ ಮಾಡ್ಕೊಳ್ಬೇಕು. ಓ ಇವನು ನನ್ ಈ ಪುಸ್ತಕದಲ್ಲಿ ಈ ತರ ಬರ್ದಿರೋದ್ರಿಂದ ಇದು ಕಕಾರ ಅಂತ ತಿಳಿಸ್ತಾ ಇದೆ ನಮಗೆ. ಓ ಇಲ್ಲಿ ರಾಮ ಅನ್ನೋ ಶಬ್ದ ಇದು ನಂಗೆ ಹೇಳ್ಕೊಡ್ತಾ ಇದೆ. ಯಾಕೆ ಈ ಪುಸ್ತಕ ಹೇಳ್ತಾ ಇದೆ? ಈ ತರ ರೇಖೆ ಇದೆ, ಈ ತರ ಉಪರೇಖೆಯಲ್ಲಿ ಇಲ್ಲಿ ಬರ್ದಿದ್ದಾರೆ ಅಂತ ನಾವು ಅನುಮಾನ ಪ್ರಮಾಣ ಇಟ್ಟುಕೊಂಡು ಶಬ್ದ ಜ್ಞಾನ ತಿಳ್ಕೊಳ್ತಾ ಇರೋದು, ಶಬ್ದ ಜ್ಞಾನ ಸಂಪಾದನೆ ಮಾಡ್ತಾ ಇರೋದು ಇಲ್ಲಿ. ಹಾಗಾದ್ರೆ ಏನಾಯ್ತು? ಶಬ್ದ ಜ್ಞಾನ ಸಂಪಾದನೆ ಆಗೋದು ಇಲ್ಲಿ ಅನುಮಾನದ ಮುಖಾಂತರ, ಕಿವಿಯಿಂದ ಕೇಳಿಸೋದು ಶಬ್ದ, ಇಷ್ಟು ಮುಖ್ಯ. ಅಂತೂ ಇಲ್ಲಿ ಪ್ರಶ್ನೆ ಏನ್ ಬಂತು ಈಗ ಅಂದ್ರೆ, ಎಲ್ಲ ಪದಾರ್ಥಗಳ ಜ್ಞಾನ ಒಂದೇ ಇಂದ್ರಿಯದಿಂದ ಬರ್ಬೇಕು. ಅದು ಯಾವ ಇಂದ್ರಿಯ? ನಮ್ಗೆ ಇಲ್ಲಿ ಉತ್ತರ ಬರೆದು ಬಿಡಿದ್ದಾರೆ, ಸಾಕ್ಷಿ ಗೋಚರ ಅಂತ. ಅದೇ ವಿಚಾರ ಮಾಡ್ಬೇಕು ನಾವು. ಕಿವಿಯಿಂದ ಕಣ್ಣೋಡಿದ್ದು ಕಿವಿ ಇಂದ ಜ್ಞಾನ ಬರಲ್ಲ, ರೂಪ ಜ್ಞಾನ ಕಣ್ಣಿನಿಂದಲೇ, ರಸಜ್ಞಾನ ನಾಲಿಗೆಯಿಂದಲೇ, ಶಬ್ದ ಜ್ಞಾನ ಕಿವಿಯಿಂದಲೇ, ಸ್ಪರ್ಶ ಜ್ಞಾನ ತ್ವಗಿಂದ್ರಿಯ ಕೈಯಿಂದಲೇ ಬರೋದು. ಈ ರೀತಿ ಗಂಧ ಜ್ಞಾನ ನಮ್ಮ ಮೂಗಿನಿಂದ ಬರುತ್ತೆ. ಹಾಗಾದ್ರೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಶಕ್ತಿ ಇದೆ. ಸ್ವಲ್ಪ ಮನಸ್ಸಿಗೆ ಬರೋಣ, ಮನಸ್ಸಿಗೆ ಸ್ವಲ್ಪ ಜಾಸ್ತಿ ಶಕ್ತಿ. ಮನಸ್ಸಿಗೆ ರೂಪ ರಸ ಗಂಧ ಸ್ಪರ್ಶ ಶಬ್ದ ಎಲ್ಲ ಬೇಕು. ಯಾಕಂದ್ರೆ ಮನಸ್ಸೇ ಇಲ್ಲದೆ ಇದ್ರೆ ನಿಮ್ಗೆ ಕಣ್ಣಿನಿಂದ ರೂಪ ಜ್ಞಾನನೇ ಬರಲ್ಲ. ಯಾಕಂದ್ರೆ ಎಷ್ಟೋ ಸರಿ ನೋಡ್ತಾ ಇರ್ತೀವಿ ಕಣ್ ಬಿಟ್ಟು, ಆ ಕಣ್ಣು ಗುಟ್ಟೆ ಓಪನ್ ಆಗಿರುತ್ತೆ,
ಅದ್ ಜ್ಞಾನನೇ ಬಂದಿರಲ್ಲ. ನೋಡಿದ್ರ ಗೊತ್ತೇ ಆಗ್ಲಿಲ್ಲ ಅಂತಾರೆ. ಯಾಕೆ ಗೊತ್ತಾಗಿಲ್ಲ? ಮನಸ್ಸು ಎಲ್ಲೋ ಬೇರೆ ಕಡೆ ಇತ್ತು. ಹಾಗಾದ್ರೆ ಕೆಲವು ಸಲಿ ಕಿವಿನೂ ಕೂಡ, ಕಿವಿಯಿಂದ ಶಬ್ದ ಕೇಳ್ತಾ ಇರ್ತೀವಿ, ಕಿವಿಗೆ ಹಾಕೊಂಡಿರಲ್ಲ ಎಷ್ಟೋ ಬಾರಿ. ಸುಮ್ನೆ ಕೂತಿರ್ತೀವಿ ಎಲ್ಲೋ ಒಂದ್ ಕಡೆ, ಯಾರು ಏನೇ ಕಿರ್ಚಿದ್ರು ಕೂಡ ನಮ್ ಪಾಡ ಶಬ್ದ ಏನೋ ಕೇಳ್ತಾ ಇರತ್ತೆ. ಆದ್ರೆ ನಮಗೆ ಏನು ಇಷ್ಟೊತ್ ಮಾತಾಡ್ದಲ್ಲ ಕೇಳ್ತಾ ಅಂದ್ರೆ ಏನ್ ಹೇಳ್ತೀವಿ ಅಂತ ಕೇಳ್ತೀವಿ. ಅಂದ್ರೆ ಅರ್ಥ ಏನು? ಮನಸ್ಸು ಅಲ್ಲಿಲ್ಲ, ಬೇರೆ ಕಡೆ ನಮ್ಮ ಮನಸ್ಸಿದೆ. ಹಾಗಾದ್ರೆ ಮನಸ್ಸೇನಂದ್ರೆ ಮನಸ್ಸಿನ ಸಹಕಾರ ಇಲ್ದೇ ಇದೆ ಇಂದ್ರಿಯಗಳಿಗೆ ಆಯಾಯ ಜ್ಞಾನ ಬರೋದೇ ಇಲ್ಲ ಆ ಇಂದ್ರಿಯದ ಮುಖಾಂತರ. ಮನಸ್ಸೇನ್ ಮಾಡತ್ತೆ ಅಂದ್ರೆ ಎಲ್ಲ ಇಂದ್ರಿಯಗಳ ಮುಖಾಂತರ ತಾನು ಜ್ಞಾನ ಸಂಪಾದನೆ ಮಾಡ್ಕೊಳತ್ತೆ. ಹಾಗಾದ್ರೆ ಮನಸ್ಸು ಸ್ವಲ್ಪ ಜಾಸ್ತಿ, ರೂಪ ರಸ ಗಂಧ ಸ್ಪರ್ಶ ಎಲ್ಲದೂ ಮನಸ್ಸು ಗೊತ್ತಾಗತ್ತೆ. ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದೆ. ಯಾವ್ದಕ್ಕೆ ಅಂದ್ರೆ ಎಲ್ಲಾ ಪದಾರ್ಥಗಳ ಜ್ಞಾನ ಸಾಮಾನ್ಯವಾಗಾದ್ರೂ ಗೊತ್ತಾಗ್ಬೇಕದು. ಯಾವ ಇಂದ್ರಿಯಕ್ಕೆ? ಸಾಕ್ಷಿ ಇಂದ್ರಿಯ. ಸಾಕ್ಷಿ ಅಂದ್ರೆ ಜೀವ ಸ್ವರೂಪ. ಆ ಇಂದ್ರಿಯ ಏನಿದೆ, ಆ ಒಳಗಿದ್ದ ಜೀವ, ಅವನೇ ಒಂದು ಇಂದ್ರಿಯ, ಅವನಿಗೆ ಮಾತ್ರ ಎಲ್ಲ ಗೊತ್ತಾಗುತ್ತೆ. ಯಾವುದು? ಸುಖ, ದುಃಖ, ಜ್ಞಾನ, ಜ್ಞಾನದ ಜ್ಞಾನವೂ ಗೊತ್ತಾಗತ್ತೆ. ಈಗ ನನಗೆ ಇಲ್ಲಿ ಮೊಬೈಲ್ ಇದೆ ಅಂತ ಜ್ಞಾನ ಬಂತು. ಈ ಜ್ಞಾನ ನನಗ್ ಬಂದಿದೆ ಅಂತ ಒಂದು ಜ್ಞಾನ ಬರುತ್ತೆ. ಈ ಜ್ಞಾನ ನನ್ನಲ್ಲಿ ಇದೆ ಅಂತ. ಈಗ ದೇವರ ಬಗ್ಗೆ ನಿನಗೆ ಜ್ಞಾನ ಇದೆಯಾ? ಹೌದು. ದೇವರ ಬಗ್ಗೆ ಜ್ಞಾನ ಇದೆ ಅನ್ನುವ ಜ್ಞಾನ ನನಗಿದೆ ಅಂತ ಮುಂದಕ್ಕೆ ಹೋಗ್ಬೇಕು ಒಂದ್ ಸ್ವಲ್ಪ. ಆ ಜ್ಞಾನ ಯಾರಿಗಿದೆ? ಸಾಕ್ಷಿ ಇಂದ್ರಿಯಕ್ಕೆ. ಆ ಜ್ಞಾನ ಸಾಕ್ಷಿಯಿಂದಲೇ ಬರೋದು. ಹಾಗಾದ್ರೆ ಜ್ಞಾನದ ಜ್ಞಾನ, ಸುಖದ ಜ್ಞಾನ, ದುಃಖದ ಜ್ಞಾನ ಎಲ್ಲವೂ ಆ ಜೀವ ಸ್ವರೂಪವಾದ ಇಂದ್ರಿಯ ಸಾಕ್ಷಿ ಅಂತ ಏನ್ ಕರಿತೀವಿ ಅದಕ್ಕೆ ಗೊತ್ತಿದೆ. ಉತ್ತರ ಕಾಲ ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಆ ಎಲ್ಲ ಕಾಲದ ಜ್ಞಾನ ಸಾಕ್ಷಿಗೆ. ಅಂತೂ ಸಾಕ್ಷಿಗೆ ಎಲ್ಲ ಪದಾರ್ಥಗಳು ಸಾಮಾನ್ಯವಾಗಾದ್ರೂ ಗೊತ್ತಿರತ್ತೆ, ವಿಶೇಷವಾಗಿ ಅಂತಲ್ಲ. ಸ್ಪಷ್ಟವಾಗಿ ಎಲ್ಲನೂ ಗೊತ್ತಾಗತ್ತ ನಮ್ಮ ಜೀವ ಸ್ವರೂಪಕ್ಕೆ? ಎಷ್ಟೋ ನಮಗೆ ಗೊತ್ತಾಗಲ್ಲ. ಅಂದ್ರೆ ಅದಕ್ಕೆ ಸಾಮಾನ್ಯವಾಗಿ, ಸಾಮಾನ್ಯವಾದ ಆಕಾರದಿಂದ ಸಾಧಾರಣವಾಗಿ ಮಾತ್ರ ಎಲ್ಲ ವಸ್ತುಗಳ ಜ್ಞಾನ ಸಾಕ್ಷಿ ಇಂದ್ರಿಯದಿಂದ ಬಂದಿರಲೇಬೇಕು ಅಂತ. ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ ಮುಂದೆ ಕಾರಣ ಕೊಡ್ತಾರೆ. ಅದಕ್ಕೆ ಸುಮ್ಮನೆ ಹೇಳಲ್ಲ, ಮುಂದಿನ ಸುಧಾ ಮೂಲಕ ಗಮನಿಸಿದ್ರೆ ಅದಕ್ಕೆಲ್ಲ ಕಾರಣ ಇದೆ. ಈಗ ಸದ್ಯಕ್ಕೆ ಈ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದಾರೆ. ಅತಃ ಸರ್ವೇ ಪದಾರ್ಥ ಅಷ್ಟ. ಅತಃ ಅಂತ ಒಂದು ಶಬ್ದ ಹಾಕಿದ್ದಾರೆ. ಆದ್ದರಿಂದ ಎಲ್ಲ ಪದಾರ್ಥಗಳ ಜ್ಞಾನ ಸಾಕ್ಷಿಗೆ ಗೊತ್ತಾಗುತ್ತೆ ಅಂತ, ಸಾಕ್ಷಿಗೆ ಬರುತ್ತೆ ಎಲ್ಲ ಪದಾರ್ಥಗಳ ಜ್ಞಾನ ಅಂತ. ಇಲ್ಲಿ ಆದ್ದರಿಂದ ಅಂದ್ರೆ ಯಾವುದರಿಂದ ಅಂತಂದ್ರೆ ಅದಕ್ಕೆ ಇಲ್ಲಿವರೆಗೂ ಪಾಠ ಆಯ್ತಲ್ಲ, ಒಂದ್ ಸುಮಾರು ದಿವಸಗಳ ಪಾಠ, ಅದನ್ನ ಸಂಗ್ರಹ ಮಾಡಿ ಹೇಳ್ತಾರೆ. ಅಂದ್ರೆ ಈ ಘಟ್ಟ ಎಲ್ಲಿಂದ ಶುರುವಾಯ್ತು ಅದನ್ನ ಅಷ್ಟು ಸಂಗ್ರಹ ಮಾಡಿ ಜಯತೀರ್ಥರು 2 ಲೈನ್ ಅಲ್ಲಿ ಬರ್ಬಿಟ್ಟಿದ್ದಾರೆ. ಬಹಳ ತುಂಬಾ ಚೆನ್ನಾಗಿದೆ. ಈ 2 ಲೈನ್ ಓದಿದ್ರೆ ಇಷ್ಟು ದಿವಸ ಪಾಠ ಕೇಳಿದ್ ಬಂದ್ಬಿಡ್ತು. ಅಂದ್ರೆ ಯಾವ ಘಟ್ಟ ಶುರು ಮಾಡಿದ್ವಲ್ಲ ಅಲ್ಲಿಂದ ಒಂದು ಮಾತನ್ನ ಹೇಳಿದ್ರೆ, ಅನುಗತ ಸಾಮಾನ್ಯ ಭಾವೇನ ಅತೀತ ಅನುಗತ ಸಾಮಾನ್ಯ ಅಭಾವೇನ. ಮೊದಲನೇ ಶಬ್ದ ಜಾತಿ ಒಪ್ತೀವಿ, ಆದ್ರೆ ಒಂದೇ ಜಾತಿ ಎಲ್ಲಾ ಕಡೆ ಇರೋದು ಅಂತೂ ಒಪ್ಪಲ್ಲ. ಇದು ಒಂದ್ ವಿಷಯ ಗೊತ್ತಾಗಿತ್ತು ನಮ್ಗೆ. ಎರಡನೇ ವಿಷಯ, ಅತೀತ ಅನಾಗತ ವರ್ತಮಾನ ವ್ಯಕ್ತಿನಾಮೇವ ವಾಚ್ಯತ್ವ. ಹಾಗಾದ್ರೆ ಯಾರ ಬಗ್ಗೆ ಹೇಳ್ತಾ ಇದೆ? ಭೂತಕಾಲ ಭವಿಷ್ಯತ್ ಕಾಲದ ಬಗ್ಗೆ ಹೇಳುವಂತ ಶಬ್ದಗಳಿದೆಯಲ್ಲ, ಕಾಲ ಅಂದ್ರೆ ಅದು ಒಂದ ಭೂತಕಾಲ ಹೇಳುತ್ತೆ, ಒಂದ ಭವಿಷ್ಯತ್ ಕಾಲ ಹೇಳುತ್ತೆ, ಒಂದ ವರ್ತಮಾನ ಕಾಲವನ್ನು ಹೇಳ್ತಾ ಇದೆ. ಇದೆಲ್ಲ ಆ ಶಬ್ದದಿಂದಲೇ ಗೊತ್ತಾಗುತ್ತೆ. ಜೊತೆಗೆ ಇದು ಎರಡನೇ ವಿಷಯ ಗೊತ್ತಾಯ್ತು ನಮ್ಗೆ. ಅಂದ್ರೆ ಭವಿಷ್ಯತ್ ಕಾಲ ಅಂತ ಒಂದಿದೆ, ಭವಿಷ್ಯತ್ ಕಾಲವನ್ನು ಹೇಳಲಿಕ್ಕೆ ಒಂದು ಶಬ್ದ ಬೇಕು. ಶುಕವಾಮದೇವಾದಯೋ ಮುಕ್ತಾಹ ಅಭೂವನ್. ನೋಡಿ, ಶುಕಾಚಾರ್ಯರು ವಾಮದೇವ ಋಷಿಗಳೆಲ್ಲ ಈ ಸಂಧ್ಯಾಧಿಕರಣದಲ್ಲೇ ಬರ್ತಾ ಇದೆ. ಈಗ ನಾವ್ ಅದನ್ನು ಭಾಗವತಲ್ಲಿ ಕೇಳ್ತಾ ಇದೀವಿ. ಜೊತೆಗೆ ಇಲ್ಲೂ ಒಂದು ಆ ವಾಕ್ಯ ಬರ್ತಾನೆ ಇದೆ ಅವತ್ತಿನಿಂದ. ಶುಕ ವಾಮದೇವಾದಯ ಮುಕ್ತಾಹ ಅಭೂವನ್ ಅಹಮಪಿ ಮುಕ್ತೋ ಭವಿಷ್ಯಾಮಿ ಅಂತ ಒಂದು ವಾಕ್ಯ. ಇದೆಲ್ಲ ನಮಗೆ ಭಾಗವತದ ಮಾತನ್ನ ತಗೊಂಡೆ ಇಲ್ಲಿ ಅದನ್ನ ಹೇಳ್ತಾ ಇರೋದು. ಶುಕ ವಾಮದೇವಾದಯ, ಶುಕಾಚಾರ್ಯರು ವಾಮದೇವ ಋಷಿಗಳು ಇವರೆಲ್ಲ ಮೋಕ್ಷಕ್ಕೆ ಆಗಿದೆ, ನಾನು ಅವರಂತೆ ಮುಂದೆ ಮೋಕ್ಷಕ್ಕೆ ಹೋಗ್ತೇನೆ ಅಂತ ಭವಿಷ್ಯಾಮಿ ಅಭೂವನ್. ಈ ಶಬ್ದಗಳೆಲ್ಲ ಹೇಳಿದ್ರು. ಈ ಶಬ್ದ ಯಾರ ಬಗ್ಗೆ ಹೇಳ್ತಾ ಇದೆ? ಕಾಲದ ಬಗ್ಗೆ ಹೇಳ್ತಾ ಇದೆ. ಭೂತಕಾಲ ಮತ್ತೆ ಭವಿಷ್ಯತ್ ಕಾಲ, ಅದ್ರ ಬಗ್ಗೆ ಹೇಳ್ತಾ ಇದೆ ಇದು ಅಂತ. ಹಾಗಾದ್ರೆ ಕಾಲದ ಜ್ಞಾನ ಮೊದಲೇ ಇರ್ಬೇಕು ನಮ್ಗೆ. ಈಗ ಯಾರಿಗೊಬ್ಬನಿಗೆ ಈ ತರ ವಿಭಾಗನೇ ಗೊತ್ತಿಲ್ಲ, ಸೆಕೆಂಡು ಮಿನಿಟ್ ಇದೆಲ್ಲ ಗೊತ್ತೇ ಇಲ್ಲ ಅವ್ನಿಗೇನು ಅಂತ, ಇದೆಲ್ಲ ಗೊತ್ತಿಲ್ಲದೆ ಇರೋನ್ಗೆ ಅವ್ನಿಗೆ ಆ ಶಬ್ದ ಹೇಳ್ದಾಗ ಜ್ಞಾನ ಬರುತ್ತಾ? ಸೆಕೆಂಡ್ ಅಂದ್ರೆ ಏನು ಗೊತ್ತೇ ಇಲ್ಲ ಅವ್ನಿಗೆ, ಆ ವಸ್ತುನೇ ಗೊತ್ತಿಲ್ಲದೆ ಇದ್ರೆ ಮೊದಲಿಗೆ ಆ ಸೆಕೆಂಡ್ ಅನ್ನೋ ಶಬ್ದ ಬಳಸದ ಮೇಲೆ ಅವ್ನಿಗೆ ಜ್ಞಾನ ಹೆಂಗ್ ಬರುತ್ತೆ? ಹಾಗಾದ್ರೆ ಶಬ್ದ ಬಳಸೋ ಮುಂಚೆ ಅವ್ನಿಗೆ ಅದ್ರ ಜ್ಞಾನ ಇರ್ಬೇಕು. ಮತ್ತೆ ಆ ಸೆಕೆಂಡ್ ಅನ್ನೋ ಶಬ್ದ ಯಾವ ಅರ್ಥ ಹೇಳ್ತಾ ಇದೆ ಅನ್ನೋ ಜ್ಞಾನನೂ ಬೇಕು. ಅಷ್ಟಿದ್ರೆ ಒಬ್ಬ ಸೆಕೆಂಡ್ ಅಂದ್ರೆ ಗೊತ್ತಾಯ್ತು ಈ ಅರ್ಥ ಗೊತ್ತಾಯ್ತು. ಇನ್ನು ಆ ಸೆಕೆಂಡ್ ಅನ್ನೋದಕ್ಕೆ ಭ್ರಮೆನೂ ಕೂಡ ಕೆಲವು ಸಲ ಅವಕಾಶ ಇದೆ. ಸೆಕೆಂಡ್ ಅಂದ್ರೆ ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಅಂತೆಲ್ಲ ಹೇಳ್ತೀವಲ್ಲ, ಶಕ್ತಿ ಭ್ರಮೆ ಆಗತ್ತೆ. ಈ ಸೆಕೆಂಡ್ ಅನ್ನೋ ಶಬ್ದಕ್ಕೆ ಇನ್ನೆಲ್ಲೋ ಭ್ರಮೆ ಆಗತ್ತೆ ನಮ್ಗೆ. ವೀಕ್ ಅಂತ ಹೇಳ್ತೀವಿ, ವೀಕ್ ಅಂದ್ರೆ ಒಂದು ವಾರ ಅಂತ ಅರ್ಥ, ಇನ್ನೊಂದು ದುರ್ಬಲ ಅಂತ ಅರ್ಥ ಹೇಳ್ತಾ ಇರ್ತೀವಲ್ಲ, ಆ ತರ ಒಂದೇ ತರ ಕೇಳತ್ತೆ ಆ ಶಬ್ದ. ಆ ಶಬ್ದಕ್ಕೆ ಶಕ್ತಿ ಭ್ರಮೆ ಆಗ್ಬಿಡತ್ತೆ. ಶಕ್ತಿ ಭ್ರಮೆ ಅಂದ್ರೆ ಇದೆ, ಒಂದೇ ತರ ಶಬ್ದ ಕೇಳತ್ತೆ, ಆ ಶಬ್ದದಿಂದ ಇನ್ನೇನೋ ಬೇರೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಸೈಂಧವ ಮಾನಯ ಅಂತೆಲ್ಲ ಶಾಸ್ತ್ರೀಯವಾಗಿ ಉದಾಹರಣೆ ಕೊಡ್ತಾರೆ. ಸೈಂಧವ ಮಾನಯ ಅಂತ, ಊಟಕ್ ಕೂತಾಗ ಸೈಂಧವನ್ ತಗೊಂಬ ಅಂತ.
ಸೈಂಧವ ಅಂದ್ರೆ ಉಪ್ಪು ಅಂತ ಅರ್ಥ. ಸಿಂಧು ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು ಉಪ್ಪುನ್ ತಗೊಂಬ ಅಂತ ಅರ್ಥ. ಅವನು ಸೈಂಧವ ಅಂದ್ರೆ ಕುದುರೆ ಅನ್ಕೊಂಡ್ ಕುದುರೆ ತಗೊಂಬಂದ ಊಟಕ್ಕೆ ಕೂತಾಗ. ಸಂಬಂಧ ಇದೆಯಾ ಇದು? ಸೈಂಧವ ಶಬ್ದಕ್ ಪಾಪ ಅವನು ಓದ್ದವನೆ, ಚೆನ್ನಾಗ್ ಬುದ್ಧಿವಂತನೆ. ಅವ್ನು ಸೈಂಧವ ಶಬ್ದ ಕುದುರೆ ಅಂತ ಅರ್ಥ ಗೊತ್ತಿದ್ಯಲ್ಲ, ಅಷ್ಟಾರು ಗೊತ್ತಿದೆ ಅವನಿಗೆ. ಇವನು ಊಟಕ್ಕೆ ಕೂತಿದ್ದ, ಪಾಪ ಉಪ್ಪು ಬೇಕು ಅಂತ ಕೇಳಿದಾನೆ, ಸೈಂಧವ ಮಾನೆಯ ಅಂತ. ಅದಕ್ಕೆ ಬೇರೆ ಅರ್ಥ ಮಾಡ್ಕೊಂಡ. ಏನ್ ಅನ್ಬೇಕು ಇದಕ್ಕೆ? ಪ್ರಕರಣ ನೋಡ್ಬೇಕು, ಆ ಸಂದರ್ಭ ಏನಿದೆ ಅದಕ್ಕೆ ಅನುಗುಣವಾಗಿ ಏನ್ ಶಬ್ದ ಬಳಸಿದ್ರೆ ಅದಕ್ಕೆ ಏನ್ ಅರ್ಥ ಅಂತ ಗೊತ್ತಾಗ್ಬೇಕು. ಇದೇ ತರ ಇಲ್ಲಿ ಒಂದು ಶಬ್ದ ಬಳಸಿದೀವಿ ಅಂದ್ರೆ ಸರಿಯಾಗಿ ಮೊದಲೇ ಆ ಶಬ್ದ ಏನ್ ಹೇಳ್ತಾ ಇದೆ ಅನ್ನೋ ಜ್ಞಾನ ಬೇಕು, ಹೊರತು ವಿಪರೀತವಾಗಿ ತಿಳ್ಕೊಂಡಿರ್ಬಾರ್ದು. ಆ ಶಬ್ದ ಇನ್ನೇನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಂಬಾರ್ದು. ಹಾಗೆ ಇಲ್ಲಿ ಮೊದಲೇ ಕಾಲಗಳ ಜ್ಞಾನ ಇರ್ಬೇಕು. ಜೊತೆಗೆ ಎಲ್ಲಾ ಜ್ಞಾನ ನಮಗಿತ್ತು ಅಂದ್ರೆ, ಈಗ ಸ್ವರೂಪ ಅಂತ ಒಂದ್ ಶಬ್ದ ಬಳಸಿದ್ರು, ಅದೆಲ್ಲ ನೆನಪಿಸ್ಕೊಡ್ತಾ ಇದಾರೆ. ಮತ್ತೆ ಎಲ್ಲಾ ವಸ್ತು ಸ್ವರೂಪಗಳ ಜ್ಞಾನ ಇತ್ತು ಅಂದ್ರೆ ನಾವು ಸರ್ವಜ್ಞರಾಗ್ಬಿಡ್ಬೇಕು, ಎಲ್ಲ ನಮಗ್ ಗೊತ್ತಿದೆ ಅಂತ ಆಗ್ಬಿಡುತ್ತೆ. ಅದೆಲ್ಲ ನಮಗ್ ಗೊತ್ತಿಲ್ಲ. ಹೇಗ್ ಗೊತ್ತಿದೆ ನಮ್ಗೆ ಎಲ್ಲಾ ವಸ್ತು? ಸಾಮಾನ್ಯವಾಗಿ ಗೊತ್ತಿದೆ ಅಷ್ಟೇ ಎಲ್ಲಾ ವಸ್ತುಗಳ ಪರಿಚಯ, ವಿಶೇಷವಾಗಿ ನಮಗೆ ಎಲ್ಲಾ ವಸ್ತುಗಳ ಜ್ಞಾನ ಇಲ್ಲ. ಇಷ್ಟೆಲ್ಲ ಹೇಳಿ ನಮ್ಗೇನ್ ತೋರಿಸ್ಕೊಟ್ರು ಅಂದ್ರೆ, ಈಗ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಇವೆಲ್ಲ ಕಾಲ ಏನಿದೆಯಲ್ಲ ಇದೆಲ್ಲ ನಮಗೆ ಮೊದಲೇ ತಿಳಿದಿರ್ಬೇಕು. ತಿಳ್ಕೊಂಡಿದ್ರೆ ಮಾತ್ರ ಭವಿಷ್ಯತ್ ಕಾಲ ಹೇಳುವಂತ ಶಬ್ದ. ಉದಾಹರಣೆಗೆ ನಾವ್ ಇದನ್ ದಿವಸ ಏಕಾದಶಿ ದಿವಸ ಉಪವಾಸ ಮಾಡ್ತಾ ಇದ್ದೇವೆ ಅಂತ ಹೇಳಿ, ಉಪವಾಸ ಇವತ್ ಮಾಡ್ತಾ ಇದ್ದೀನಿ ಅಂತ ವರ್ತಮಾನ ಕಾಲ. ಈಗ ಮಾಡ್ತಾ ಇದೀನಿ ಅಂದ್ರೆ ಯಾವಾಗ ಉಪವಾಸ ಮಾಡಿದ್ರೆ ಇವತ್ ಮಾಡ್ತಾ ಇದ್ದೀನಿ ಉಪವಾಸ. ಈಗ ಇವತ್ತು ಅನ್ನೋ ಅರ್ಥ ವರ್ತಮಾನ ಕಾಲ, ಅದು ಮೊದಲೇ ಗೊತ್ತಿರ್ಬೇಕು ನಮ್ಗೆ. ಇಲ್ಲ ಇವತ್ತು ಇವತ್ತು ಅಂದ್ರೆ ಆ ಶಬ್ದ ಅರ್ಥ ಹೇಳೋದೇನು? ಇವತ್ತು ಅಂದ್ರೆ ಈಗ ವರ್ತಮಾನ ಕಾಲ ಅಂತ ಅರ್ಥ. ಇವತ್ತು ಅನ್ನೋ ಶಬ್ದಕ್ಕೆ ವರ್ತಮಾನ ಕಾಲ ಅಂದ್ರೆ ಗೊತ್ತಿಲ್ಲ ಅವನಿಗೆ. ಮೊದಲಿಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗೆ ಇವತ್ತು ಉಪವಾಸದಲ್ಲಿ ಇದ್ದೀನಿ ಅಂದ್ರೆ ಇವತ್ತು ಅಂದ್ರೆ ಏನ್ ಅರ್ಥ ಮಾಡ್ಕೊಂತಾನ ಆ ಶಬ್ದದಿಂದ? ಅವ್ನ ಶಬ್ದ ಕೇಳಿದ್ರೆ ಅವ್ನಿಗೆ ಜ್ಞಾನನೇ ಬರತ್ತೆ. ಹಾಗಾದ್ರೆ ಏನಾಯ್ತು? ಇವತ್ತು ಅಂತ ಶಬ್ದ ಬಳಸೋ ಮುಂಚೆ ಅವನಿಗೆ ಈ ವರ್ತಮಾನ ಕಾಲದ ಜ್ಞಾನ ಬರ್ಬೇಕು. ಅದ್ ಹೇಗ್ ಬಂತು? ಅದೇ ನಮ್ಮ ಪ್ರಶ್ನೆ. ಈ ಕಾಲದ ಜ್ಞಾನ ಯಾವ್ದಿಂದ ಬರ್ಲಿಕ್ಕೆ ಸಾಧ್ಯ? ಶಬ್ದ ಹೇಳಿದ್ರೆ ತಾನೇ ಬರೋದು ಅಂದ್ರೆ ಹಾಗಲ್ಲ. ಶಬ್ದ ಹೇಳೋದಕ್ಕಿಂತ ಮುಂಚೆನೆ ಆ ವರ್ತಮಾನ ಕಾಲದ ಜ್ಞಾನ ಬರ್ಬೇಕು. ಅದು ಯಾವ್ದ್ರಿಂದ ಬಂತು ಅಂದ್ರೆ ಸಾಕ್ಷೀಂದ್ರಿಯದಿಂದಲೇ ಬಂತು ಅಂತ ಒಪ್ಕೊಳ್ಳಿ ಅಂತ. ಅದ್ ಯಾಕೆ ನಿಮ್ಗೆ ಹಠ? ಸಾಕ್ಷೀಂದ್ರಿಯದಲ್ಲೇ ಎಲ್ಲಾ ಪದಾರ್ಥಗಳ ಜ್ಞಾನ ಬರುತ್ತೆ ಅಂತ ಮೀಮಾಂಸಕರನ್ನ ಖಂಡನೆ ಮಾಡಿದ್ರಿ, ಪ್ರಾಭಾಕರ ಖಂಡನೆ ಆಯ್ತು, ಭಾಟ್ಟರ ಖಂಡನೆ ಆಯ್ತು, ಅದ್ವೈತಿಗಳನ್ನ ಖಂಡನೆ ಮಾಡ್ತಾ ಇದ್ರಿ. ಯಾಕಷ್ಟು ಹಠ? ಸಾಕ್ಷಿ ಇಂದ್ರಿಯದಿಂದಲೇ ನಾವು ತಿಳಿಬೇಕು ಅಂತ. ಯಾಕೆಂದ್ರೆ ಅದು ಅನಿವಾರ್ಯ. ಯಾವುದೇ ಬೇರೆ ಪ್ರಮಾಣಕ್ಕೆ ಗೊತ್ತಾಗಲ್ಲ ಕಾಲ, ಅದರಿಂದಲೇ ಗೊತ್ತಾಗಬೇಕು ಅಂತ ಅದ್ ಹೇಳ್ತಾರೆ. ಸರ್ವಮಿತ್ಯೇವ ವಿಜ್ಞಾನಂ. ಅದ್ ಶ್ಲೋಕ ಹೇಳ್ಕೊಡ್ತೀನಿ, ಮುಂದಿನ ಶ್ಲೋಕ ಹೇಳ್ತೇನೆ. ಸರ್ವಮಿತ್ಯೇವ ವಿಜ್ಞಾನಂ, ಸರ್ವಮಿತ್ಯೇವ ವಿಜ್ಞಾನಂ, ಸರ್ವೇಷಾಂ ಕಥಮನ್ಯಥಾ, ಸರ್ವೇಷಾಂ ಕಥಮನ್ಯಥಾ. ಇದು ಮುಂದಿನ ಮೂಲದಲ್ಲೇ ಇದೆ, 220ನೇ ಸುಧಾಮೂಲ. ಸರ್ವಮಿತ್ಯೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥಾ ಅಂತ. ಮುಂದಿನ ಕಾಲ ಒಂದು ಹೇಳ್ಕೊಡ್ತೀನಿ, ಮುಂದಿನ ನೋಡಿ. ಮುಂದಿಂದು 222ನೆಯ ಸುಧಾಮೂಲದಲ್ಲಿದೆ. 222ನೆಯ ಸುಧಾಮೂಲ. ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್, ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್ ಅಖಿಲಸ್ಯಾಪಿ ವಸ್ತುನಃ, ಅಖಿಲಸ್ಯಾಪಿ ವಸ್ತುನಃ ಶಬ್ದಶಕ್ತಿಗ್ರಹಶ್ಚ ಸ್ಯಾತ್, ಶಬ್ದಶಕ್ತಿಗ್ರಹಶ್ಚ ಸ್ಯಾತ್ ತತ್ತತ್ ಸಾದೃಶ್ಯಮಾನತಃ, ತತ್ತತ್ ಸಾದೃಶ್ಯಮಾನತಃ. ಈಗ ಮತ್ತೊಮ್ಮೆ ಪೂರ್ತಿ ಹೇಳ್ತೇನೆ. ಸರ್ವಮಿತ್ಯೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥಾ, ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್ ಅಖಿಲಸ್ಯಾಪಿ ವಸ್ತುನಃ ಶಬ್ದಶಕ್ತಿಗ್ರಹಶ್ಚ ಸ್ಯಾತ್ ತತ್ತತ್ ಸಾದೃಶ್ಯಮಾನತಃ. ಸರ್ವಮಿತ್ಯೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥಾ. ಈಗ ಎಲ್ಲರಿಗೂ ಎಲ್ಲ ಅನ್ನುವ ಜ್ಞಾನ ಇದೆ. ಸರ್ವಂ ಖಲ್ವಿದಂ ಬ್ರಹ್ಮ. ಏನ್ ನೋಡ್ತಾ ಇದ್ರೆ ಎಲ್ಲ ಬ್ರಹ್ಮ, ಅದೆಲ್ಲ ಸರ್ವ, ಎಲ್ಲವೂ ಕೂಡ ಬ್ರಹ್ಮನಿದೆ ಅಂತ. ಎಲ್ಲ ಅನ್ನೋ ಜ್ಞಾನ ಹೇಗ್ ಬಂತು? ಅದಷ್ಟಕ್ಕೆ ಉತ್ತರ ಕೊಡಿ ಸಾಕು. ಅದು ಸಾಕ್ಷಿಯಿಂದಲೇ ಅಂತ ಹೇಳ್ಬೇಕು ಅಂತ ಇದು ಉತ್ತರ ಕೊಡ್ತಾರೆ. ಇದು ತುಂಬಾ ವಿಸ್ತಾರ ಇದೆ ಈ ಭಾಗ. ಆ ವಿವರಣೆನ ಮತ್ತೆ ನಾಳೆ ದಿವಸ ನೋಡೋಣ. ನಾಳೆ ನಮ್ಮ ಈ ಪಂಚಾಂಗದ ಪ್ರಕಾರ ನಾಳೆ ಪ್ರದೋಷ ಇಲ್ಲ, ನಾಡಿದ್ದು ಪ್ರದೋಷ ಇದೆ. ಹಾಗಾಗಿ ನಾಳೆ ಪಾಠ ಇದೆ, ಸುಧಾ ಪಾಠ. ನಾಡಿದ್ದು ಪಾಠ ಇಲ್ಲ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ಸಾಮಾನ್ಯ ಅಂತ ಯಾಕೆ ಹೇಳಿದ್ರೆ ಗೊತ್ತಲ್ಲ, ವಿಶೇಷ ಜ್ಞಾನನು ಸಾಕ್ಷಿ